ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ಸಿಂಪಲ್ ಆಗಿ ಸ್ಮಾಲ್ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಬರುತ್ತೆ. ಸ್ವಲ್ಪ ಮಣಿ ಹಾಕಿ ಸ್ವಲ್ಪ ದಾರ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಾನು 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ದಾರ ಬಂದು ನಾನು 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ಲ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಒಂದು ಲಾಕ್, ಆಮೇಲೆ ಇನ್ನೊಂದು ಲಾಕ್ ಕೂಡ ಹಾಕ್ತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು ಇನ್ನೊಂದು ಲಾಕ್ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ ಹಾಕಿದ ಮೇಲೆ ಈ ರೀತಿ 4 ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮಣಿನ ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬಿಗ್ ಬೀಡ್ಗೆ ಬೇಕಿದ್ರೆ ತೊಗೋಬೋದು. ಈಗ ಮತ್ತೆ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಈ ಬೀಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಬೀಡ್ಸ್ ಹಾಕಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ಸ್ ಕೂಡ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಹಾಕಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನು ನಾವು ಡಬಲ್ ಲಾಕ್ ಹಾಕಿದ್ವಲ್ಲ, ಈ ಡಬಲ್ ಲಾಕಲ್ಲಿ ಹೋಗಿ ದಾರನ ತಂದು ಈ ರೀತಿ ಎಳ್ಕೊಂಡ್ರೆ ದಾರ ಬರುತ್ತೆ. 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶೆನ. ಈಗ ಸೂಜಿ ಮೇಲೆ 2 ದಾರ ಇದೆ. ಫಸ್ಟ್ ಚೈನ್ ಹಾಕಿರೋದು ಒಂದು, ಈಗ ಡಬಲ್ ಕ್ರೋಶೆಲೆ ತೊಗೊಂಡಿರೋದೊಂದು 2 ದಾರ ಇದೆ ಫ್ರೆಂಡ್ಸ್. ಈ ದಾರನ ಹಾಗೆ ಇಟ್ಕೊಂಡಿರಿ ಸೂಜಿ ಮೇಲೆ. ಈ ರೀತಿ 2 ದಾರ ಹಾಗೆ ಇಟ್ಕೊಂಡ್ಮೇಲೆ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಇದೇ ಪಕ್ಕದಲ್ಲಿ ಇದೇ ಹೋಲಲ್ಲಿ ಹೋಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮಾಡಿಕೊಂಡು ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ. ಈ 3 ದಾರನೂ ಇದೇ ರೀತಿ ಸೂಜಿ ಮೇಲೆ ಇಟ್ಕೋಬೇಕಾಗುತ್ತೆ. ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಹೋಲಲ್ಲಿ ಹೋಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮಾಡಿಕೊಂಡಾಗ ಈಗ ಸೂಜಿ ಮೇಲೆ 4 ಟೈಮ್ ದಾರ ಇದೆ ನೋಡಿ. ಈಗ ಈ 4 ದಾರನ 1 ಮಾಡ್ಕೊತಾ ಇದ್ದೀನಿ. ಈ 4 ದಾರ 1 ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಲಾಕ್ ಹಾಕ್ತಾ ಇದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಈಗ ನಾನು 1 2 3 4 5 ಚೈನ್ಗಳನ್ನ ಹಾಕ್ಕೊಂಬಿಟ್ಟು ದಾರನ ಸ್ವಲ್ಪ ಈ ರೀತಿ ಮೇಲೆ ಮಾಡಿಕೊಂಡು ಸೂಜಿನ ತಕ್ಕೊಂಬಿಟ್ಟು ಇಲ್ಲೇನು ಫಸ್ಟು ಚೈನ್ ಏನಿದೆಯಲ್ವ, ಫಸ್ಟ್ ಚೈನ್ ಹಾಕಿರ್ತೀವಲ್ವ, ಆ ಚೈನ್ ಹೋಲಲ್ಲಿ ಹೋಗಿ ಇದನ್ನು ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಲಾಕ್ ಹಾಕಿದಾಗ ಇಲ್ಲೊಂದು ರಿಂಗ್ ಥರ ಇದಾಗುತ್ತೆ. ಈಗ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು 2 ಚೈನ್ನ ಹಾಕಿದ ಮೇಲೆ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ನಾವು 4 ಚೈನ್ ಥರ ಈ ರೀತಿ ಚೈನ್ಗಳನ್ನ ಮಾಡ್ಕೊಂಡಿದ್ದೀವಲ್ವ, ಈ ಒಂದು 4 ಚೈನಲ್ಲಿ ಹೋಗಿ ದಾರನ ತಂದು ಸೇಮ್ ಮತ್ತೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮಾಡಿಕೊಂಡು ಸೂಜಿ ಮೇಲೆ ಮತ್ತೆ ಆ ಒಂದು ದಾರನ ಹಾಗೆ ಉಳಿಸ್ಕೊತಾ ಇದ್ದೀನಿ. ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಒಂದು ಚೈನಲ್ಲಿ ಹೋಗಿ ಮತ್ತೆ 2ರಲ್ಲಿ 1 ಮಾಡಿಕೊಂಡು ಸೂಜಿ ಮೇಲೆ ಈಗ 3 ಟೈಮ್ ದಾರ ಇದೆ, ಹಾಗೆ ಈ ದಾರನ ಉಳಿಸ್ಕೊಳ್ಬೇಕಾಗತ್ತೆ. ಈಗ 3 ಟೈಮ್ ಇದೆ. ಒಂದು ಚೈನ್ ಹಾಕಿರೋದು 2 ಡಬಲ್ ಕ್ರೋಶೆ 3 ಟೈಮ್ ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಈ ಒಂದು ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮಾಡಿಕೊಂಡ್ರೆ ಈಗ 4 ಟೈಮ್ ದಾರನ ಹಾಗೆ ಸೂಜಿ ಮೇಲೆ ಉಳಿಸ್ಕೊಂಡಿದ್ದೀವಿ. ಈಗ ಈ 4 ದಾರದಿಂದ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡ್ಬಿಟ್ಟು ಈ 4 ದಾರನ್ನು ಕೂಡ 1 ಮಾಡಿಕೊಂಡು ಇದನ್ನು ಒಂದು ಲಾಕ್ ಮಾಡಬೇಕಾಗುತ್ತೆ. ಒಂದು ಲಾಕ್ ಹಾಕಿದ ಮೇಲೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಇದೇ 4 ಚೈನಲ್ಲಿ ಹೋಗಿ ಹೋಗಿಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ.
ಈ ರೀತಿ ಫ್ಲವರ್ ಥರ ಪೆಟಲ್ಸ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಸೇಮ್ 2 ಚೈನು, ಈಗ ನೀವು 3 ಚೈನ್ ಹಾಕಿದ್ರಿ 2 ಚೈನ್ ಹಾಕಿದ್ದೀರಿ ಅಂತೆಲ್ಲ, ಇಲ್ಲಿಗ 2 ಚೈನ್ ಹಾಕಿದ ಮೇಲೆ ಈ ಸೂಜಿ ಮೇಲೆ ದಾರ ಉಳ್ಕೊಂಡಿರುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿ ಪಾಸ್ ಮಾಡ್ಕೊಂಡಾಗ ಇದು 3 ಚೈನ್ ಥರ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಎಂಡ್ ಮಾಡಬೇಕಾದ್ರೆ 3 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಮತ್ತೆ 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ದಾರನ ಹಾಗೆ ಉಳಿಸ್ಕೊಂಡಿರಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇದೇ ಚೈನಲ್ಲಿ ಹೋಗಿ ಮತ್ತೆ ಎರಡರಲ್ಲಿ ಒಂದನ್ನು ಮಾಡಿಕೊಂಡು ಸೂಜಿ ಮೇಲೆ 3 ಟೈಮ್ ದಾರ ಇದೆ, ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ರೀತಿ 3 ಡಬಲ್ ಕ್ರೋಶೆನ 3 ಕಂಬಗಳನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು ಇದು ಒಂದು ಚೈನ್ 4 ಥರ ಕೌಂಟ್ ಆಗುತ್ತೆ. ಈ 4 ಕೂಡ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲದನ್ನು ಈ ರೀತಿ ಒಟ್ಟಿಗೆ ತೊಗೊಂಡ್ಬಿಟ್ಟು ಲಾಕ್ ಮಾಡಿ ಮತ್ತೀಗ 1 2 3 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಇದೇ 4 ಚೈನಲ್ಲಿ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊಬೇಕಾಗುತ್ತೆ. ಈ ಥರ ಇನ್ನೊಂದು 2 ಪೆಟಲ್ನ ನಾನು ಸೇಮ್ ಹಾಕ್ತಾ ಇದ್ದೀನಿ. ಮತ್ತು ಈ ಥರ ಕೂಡ ಈ ರೀತಿ 5 ಪೆಟಲ್ಸ್ ಹಾಕಿದ ಮೇಲೆ ಇದು ಲಾಸ್ಟಲ್ಲಿ ಇದು ಕೂಡ ಸೇಮ್ 4 ಇದೆ. ಈಗ ಈ 4 ಕೂಡ ಈ ರೀತಿ ಒಂದು ಮಾಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇದು 1 2 3 4 5 ಫ್ಲವರ್ ಪೆಟಲ್ಸ್ ರೆಡಿ ಆಗುತ್ತೆ. ಮತ್ತು ಇದನ್ನು ಕರೆಕ್ಟಾಗಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಸೂಜಿನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಈಗ ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ಮಾಲ್ ಬೀಡ್ಸನ್ನ ತೊಗೊಂಡ್ಬಿಟ್ಟು ಈ ಬೀಡ್ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದು ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ. ಸೇಮ್ ಮೆಥಡ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ವಲ್ಲ ಅದೇ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ತುಂಬ ಚಿಕ್ಕ ಸೈಜಲ್ಲಿ ಫ್ಲವರ್ ಬೀಡ್ ಅನ್ನೋದು ಬರುತ್ತೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಬಂದು. ಈ ರೀತಿ 2 ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡಿಕೊಂಡು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಇದೇ ಒಂದು ಚೈನ್ ಲಾಕ್ ಈ ಥರ 2 ಲಾಕ್ ಹಾಕಿದ್ವಲ್ಲ ಈ ಲಾಕಲ್ಲಿ ಹೋಗಿ ದಾರನ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮಾಡಿಕೊಂಡು ಸೂಜಿ ಮೇಲೆ ದಾರನ ಹಾಗೆ ಉಳಿಸ್ಕೊಂಡ್ಬಿಟ್ಟು ಸೇಮ್ ಈಗ ನಾನು ಫಸ್ಟಲ್ಲಿ ಫ್ಲವರ್ ರೆಡಿ ಮಾಡ್ಕೊಂಡಲ್ಲ ಆ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟೇ ಇದು ಡಿಸೈನ್ ಬಂದು ತುಂಬ ಈಸಿಯಾದಂಥ ಡಿಸೈನ್ ಫ್ರೆಂಡ್ಸ್. ಈಗ ನೋಡಿ 4 ದಾರ ಇದೆ, ಈ 4 ದಾರನ ಒಂದು ಮಾಡಿಕೊಂಡು ಈಗ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತು ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 5 ಚೈನ್ ಹಾಕಿದ್ವಲ್ಲ ಆ ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡಾಗ ದಾರ ನೀಟಾಗಿ ಬರುತ್ತೆ. ಸ್ವಲ್ಪ ಈ ರೀತಿ ಟೈಟಾಗಿ ಎಳ್ಕೊಂಡ್ಮೇಲೆ ಆ ಒಂದು ಚೈನ್ ಅನ್ನೋದು ಈ ರೀತಿ ರೌಂಡ್ ಶೇಪ್ ರಿಂಗ್ ಥರ ರೆಡಿ ಆಗುತ್ತೆ. ಇದನ್ನು ಲಾಕನ್ನು ಮಾಡಿಬಿಟ್ಟು ಮತ್ತೆ ಸೇಮ್ 2 ಚೈನ್ನ ಹಾಕಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಇದೇ ಒಂದು 4 ಚೈನ್ ಏನು ಮಾಡ್ಕೊಂಡಿದ್ವಲ್ಲ ಈ ಒಂದು 4 ಚೈನಲ್ಲಿ ಹೋಗಿ ಮತ್ತೆ ದಾರನ ತೊಗೊಂಡ್ಬಿಟ್ಟು ಎರಡರಲ್ಲಿ ಬಂದ್ ಮಾಡಿ ಮತ್ತು ದಾರನ ಹಾಗೆ ರೀತಿ ಇಟ್ಕೊಂಡು ಈ ರೀತಿ 4 ಟೈಮ್ ಮಾಡ್ಕೊಂಡ್ಬಿಟ್ಟು ಪೆಟಲ್ಸ್ ಅನ್ನೋದು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಡಿಸೈನ್ ಅನ್ನೋದು ಈ ಥರ ಬರುತ್ತೆ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದೇನು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ ಇದಕ್ಕೆ ಒಂದು ಗಮ್ಮನ್ನು ಹಾಕಿ ಸ್ಟಿಕ್ಕರ್ನ ಅಂಟಿಸ್ಬೋದು, ಇಲ್ಲ ಇದೇ ರೀತಿ ಸ್ಮಾಲ್ ಬೀಡ್ಸು ಕೂಡ ನೀವು ಮಧ್ಯದಲ್ಲಿ ಹಾಕ್ಬೋದು. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಸೊ ಸ್ಯಾರಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಕುಚ್ಚನ್ನು ಕಟ್ಬಿಟ್ಟು ಕೂಡ ನಾನು ನಿಮಗೆ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಡಿಸೈನ್ ಕಂಪ್ಲೀಟ್ ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ತುಂಬ ಕ್ಯೂಟ್ ಆದಂಥ ಡಿಸೈನು, ಪುಟ್ಟದಾಗಿ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ರಿಂಗ್ ಬೀಡ್ಸ್ ಅಥವಾ ಬೀಡ್ಸ್ ಯಾವುದೇ ಬಳಸಿಲ್ಲ, ಬರೀ ಥ್ರೆಡ್ ವರ್ಕಿಂದ ಈ ರೀತಿ ಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಹಾಕುವಂಥ ಕ್ರೋಶೆ ಡಿಸೈನ್ ಫ್ರೆಂಡ್ಸ್. ಇದು ಕುಚ್ಚು ಬಂದುಬಿಟ್ಟು ನಾನು ಒಳಗಡೆ ಒಂದು ಬೀಡ್ಸ್ನ ಕವರ್ ಮಾಡಿ ಈ ರೀತಿ ಕುಚ್ಚನ್ನ ಹಾಕಿದ್ದೀನಿ. ಕುಚ್ಚು ಬಂದು ಸ್ವಲ್ಪ ಲೆಂತಿಯಾಗಿ ಬಂದಿದೆ, ಸ್ವಲ್ಪ ನಾನು ದೂರ ಅಲ್ಲಿ ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಸೊ ಮಧ್ಯದಲ್ಲಿ ಈ ರೀತಿ ಬೀಡ್ಸ್ ಹಾಕಿರೋದ್ರಿಂದ
ಸ್ವಲ್ಪ ದೂರ ಕಾಣಿಸುತ್ತೆ. ಈ ರೀತಿ ಬೀಡ್ಸ್ ಬೇಡ ನಿಮಗೆ ಥ್ರೆಡ್ ವರ್ಕೇ ಸಾಕು ಅನ್ನೋಂಗಿದ್ರೆ ಈ ಬೀಡ್ಸನ್ನ ನೀವು ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ನಿಮ್ಗೆ ಇಷ್ಟ ಇದ್ದರೆ ಈ ಬೀಡ್ಸ್ನ ಇಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಂಟಿನ್ಯೂ ಆಗಿ ಈ ಫ್ಲವರ್ ಬೀಡ್ಸ್ನ ಹಾಕ್ಕೊಂಡ್ಬಿಟ್ಟು 2 ಲಾಕನ್ನು ಹಾಕ್ಕೊಂಡು 4 ಚೈನ್ ಕುಚ್ಚಿಗೆ ಮಾಡಿಕೊಂಡು ಡಿಸೈನ್ ಅನ್ನೋದು ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಡಿಸೈನ್ ಬಂದು ಈ ಥರ ಬಂದಿದೆ. ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಬಿಗ್ನೆಸ್ ಆಗಿದ್ದರೂ ಕೂಡ ಟ್ರೈ ಮಾಡಿ, ತುಂಬ ಈಸಿಯಾದಂಥ ಡಿಸೈನು. ಮೇಲೆ ಒಂದು ಗಮ್ ಹಾಕಿ ಈ ರೀತಿ ಫ್ಲವರ್ ಬೀಡ್ಸನ್ನು ಹಾಕಿದ್ದೀನಿ. ನಿಮಗೆ ಇದೇ ರೀತಿ ಬೀಡ್ಸ್ ಹಾಕಿದ್ರೂ ಕೂಡ ನಡೆಯುತ್ತೆ. ಸೊ ನನ್ನ ಹತ್ರ ಇತ್ತು, ಈ ರೀತಿ ಬೀಡ್ಸ್ ಹಾಕಿದ್ದೀನಿ. ಸೊ ನಿಮ್ಮ ಹತ್ರ ಇದ್ದರೆ ಇದೇ ಬೀಡ್ಸನ್ನು ನೀವು ಹಾಕೊಬೋದು. ಸೊ ಡಿಸೈನ್ ಬಂದು ಈ ಥರ ಬಂದಿದೆ. ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.